ನಮ್ಮ ಪಯಣ ಮುಳ್ಳಯ್ಯನಗಿರಿ ಕಡೆಗೆ. ಇಲ್ಲಿಂದ ಚೆಕಿಂಗ್ ಸ್ಟಾರ್ಟ್. ಗಾಡಿ ಮುಂದೆ ಒಂದೊಂದೇ ತಗೊಂಡ್ ನಡೀರಿ. ಅವ್ರು ಟಿಕೆಟ್ ತೋರಿಸ್ತಾರೆ, ನಾವು ಹಂಗೆ ಪಾಸ್ ಆಗೋದಷ್ಟೇ. ಸೀತಾಳಯ್ಯನಗಿರಿಯಿಂದ ಮೇಲೆ ಬೇರೆ ವೆಹಿಕಲ್ಸ್ ಗಳೋ ಇಲ್ಲ, ಜೀಪಿಗೆ ಮಾತ್ರ ಇದೆ, ಮತ್ತೆ ಟೂ ವೀಲರ್ ಗಳೋ ಇದೆ. ಸ್ವರ್ಗ ಗುರು, ಹಿಂದೆ ಮುಂದೆ ಏನು ಕಾಣ್ಸಲ್ಲ, ನೋಡ್ತಾ ಇರ್ಬೋದು. ಲೈಟ್ ಹಾಕೊಂಡು ಆಡ್ಬೇಕಷ್ಟೇ. ಎಲ್ಲಿ ಗುರು ಹೋಗೋದು, ರೋಡೇ ಕಾಣಿಸ್ತಾ ಇಲ್ಲ. ಇವಾಗ ನಮ್ಮ ಪಯಣ ಮುಳ್ಳಯ್ಯನಗಿರಿ ಕಡೆಗೆ. ಫುಲ್ಲು ಇಲ್ಲಿಂದ ಚೆಕಿಂಗ್ ಸ್ಟಾರ್ಟು. ಅಷ್ಟೊಂದು ಕಾರ್ಗಳೆಲ್ಲ ಏನಿಲ್ಲ, ಅಲ್ಲೇ ಹೋಗ್ಬಿಟ್ಟವ್ರು ಅನ್ಸುತ್ತೆ ಜನ. ಇಲ್ಲಿ ಟಿಕೆಟ್ ಎಲ್ಲ ತೋರಿಸ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಅವರೇ ತೋರಿಸ್ತವ್ರೆ ಎಲ್ಲ ಟಿಕೆಟ್ ಅವ್ರ ಹತ್ರನೇ ಐತಲ್ಲ, ತೋರಿಸ್ತವ್ರೆ. ಸೊ ಒಂದೊಂದೇ ಗಾಡಿ ಚೆಕ್ ಮಾಡ್ತಾರೆ, ಬರ್ರಿ ಹೊಡೀರಿ. ಗಾಡಿ ಮುಂದೆ ಒಂದೊಂದೇ ತಗೊಂಡ್ ನಡೀರಿ. ಅವ್ರು ಟಿಕೆಟ್ ತೋರಿಸ್ತಾರೆ, ನಾವು ಹಂಗೆ ಪಾಸ್ ಆಗೋದಷ್ಟೇ. ಗಿರಿ ನೀ ನೋಡಿಯೋ, ಒಂದೊಂದೇ ಚೆಕ್ ಮಾಡ್ತಾರೆ. ಫುಲ್ ಚೆಕಿಂಗ್ ಇವಾಗ. ಫುಲ್ಲು ಚೆಕಿಂಗ್ ಎಲ್ಲ ನಮ್ಮದು ಒಂದೇ ಸಲ ಆಗೋಯ್ತು. ಚೆಕ್ ಮಾಡಿದ್ರು ಸರ್, ಇಷ್ಟೇ. ಇಲ್ಲಿಂದ ಮುಂದಕ್ಕೆ ಬಿಡೋದೇ ಇಲ್ಲ. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇಲ್ಲಿ ಲೈಟ್ ಆಗಿ ಏನಾರು ಕಾಫಿ ಗೀಫಿ ಹಾಕೊಂಡು ಮುಂದಕ್ಕೆ ಹೋಗೋದು. ನಮ್ದು ಪೊಲೀಸ್ ಚೆಕಿಂಗ್ ಅಂದ್ರೆ ಟಿಕೆಟ್ ವೆರಿಫಿಕೇಶನ್ ಎಲ್ಲ ಈಸಿಯಾಗಿ ಮುಗೀತು. ಏನಕ್ಕೆ ಅಂದ್ರೆ ನಾವು ಮುಂಚೆನೆ ಟಿಕೆಟ್ ಎಲ್ಲ ಬುಕ್ ಮಾಡ್ಬಿಟ್ಟಿದ್ವಿ. ಇವಾಗ ಏನಿದ್ರು ಮುಂದೆ ಹೋಗ್ತಾ ಇರೋದೆ. ಆರಿ ಇದೆ ಗುರು ಮಾತ್ರ. ಲೈಟ್ ಆಗಿ ಕಾಫಿ ಹಾಕೊಂಡು ಹೋಯ್ತಾ ಇದೀವಿ. ನಮ್ ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾವ್ರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಎರಡೆರಡು ಆಂಗಲ್ ಅಲ್ಲಿ ಬರ್ತಾ ಇತ್ತು ವಿಡಿಯೋ. ಹೆಂಗಿದೆ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಒಂಚೂರು ಹೇಳ್ರಿ. ಹೆವಿ ವೈಬ್ರೇಷನ್ ಆಗ್ತೈತೆ. ಈ ತರ ಕರ್ವ್ಗಳು ಬಂದಾಗ ಭಾರಿ ಮಜಾ ಇರುತ್ತೆ ಗುರು ಹೊಡಿಯಕ್ಕೆ. ಲೈನ್ ಆಗಿ ಈ ತರ ಹೋಗ್ತಾ ಇದ್ದಾಗ ಆ ಕಡೆ ಈ ಕಡೆ ಮಲಗಿಸ್ತಾ ಇರ್ತಾರಲ್ಲ, ಅದು ನೋಡಕ್ಕೆ ಭಾರಿ ಮಜಾ ಇರುತ್ತೆ. ಹಿಂಗ್ ಹೊಡ್ದಿ ನಾನ್ ಸ್ಟ್ರೈಟ್ ಹೋಗ್ತಾ ಇದೀನಿ ಗುರು. ಫುಲ್ಲು ಬೆಂಡು. ಒಂದ್ಸಲ ಹಿಂಗ್ ಸಿಗ್ನಲ್ ಬಿದ್ರೆ ಪಟ್ಟನಾಗೆಲ್ಲ ಪಾಸ್ ಆಗ್ಬಿಡ್ಬೇಕು. ಈ ತರ ಟರ್ನಿಂಗ್ ಅಲ್ಲಿ ಸೈಡ್ ಹೊಡಿಯಕ್ಕೆ ಹೋಗ್ಬಾರ್ದು, ಹೆವಿ ಡೇಂಜರ್. ಮಿರರ್ ಇಲ್ಲ ಅಂತ ಕೇಳ್ತಾರೆ ಅನ್ಸುತ್ತೆ. ರೋಡ್ ಇಂದ ಆಚೆಗೆ ಹೋಗ್ಬಿಟ್ಟಲ್ಲ ಗುರು. ಸ್ವಲ್ಪ ಹೈಕಿಗೆ ಬಂದಿದೀವಿ, ಬಿಟ್ಬಿಟ್ಟೆ ಹೋಗ್ತಾವ್ರ ಗುರು. ಇವಾಗ ಮಳೆ ಬಂದಿದ್ರೆ ಹೆಂಗ್ ಇರ್ತಿತ್ತು ಅಂದ್ರೆ ಭಾರಿ ಆಗಿರ್ತಾ ಇತ್ತು. ಆದ್ರೆ ಮಳೆನೇ ಇಲ್ಲ, ಏನ್ ಮಾಡಕ್ಕಾಗುತ್ತೆ. ಹೋಗ್ತಾ ಮೇಲೆ ಎತ್ಬೇಕು. ಮುಳ್ಳಯ್ಯನಗಿರಿಗೆ ಅಂದ್ರೆ ಮೇಲೆ. ಪೊಲೀಸ್ ಇದ್ರು, ಹೆಂಗೋ ಆರಾಮಾಗಿ ಪಾಸ್ ಆದ್ವಿ. ಈ ಕಡೆಯಿಂದ ಆ ಕಡೆಗೆ ಹೋಗುವಾಗ ಹೆವಿ ಚೆಕ್ ಮಾಡ್ಬೋದು. ನನ್ ಪ್ರಕಾರ ಚೆಕ್ ಮಾಡಿದ್ರು ಏನು ಭಯ ಇಲ್ಲ ನಮ್ಗೆ, ಎಲ್ಲ ಐತೆ. ಸೊ ಪ್ರಾಬ್ಲಮ್ ಏನಂತಂದ್ರೆ ನನ್ ಗಾಡಿ ಮಿರರ್ ಇಲ್ಲ ಗುರು. ಮಿರರು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಾ ಐತೆ, ಥ್ರೆಡ್ ಹೋಗ್ಬಿಟ್ಟೈತೆ. ಥ್ರೆಡ್ ಇದ್ರೆ ಮಿರರ್ ಆಗ್ತಾ ಇದೆ. ಇವಾಗ್ಲೂ ಬ್ಯಾಗ್ ಒಳಗೆ ಮಿರರ್ ಇಟ್ಕೊಂಡ್ ಬಂದಿದ್ದೀನಿ. ಅವ್ರ ಏನಾರ ಕೇಳಿದ್ರೆ ಸರ್ ಮಿರರ್ ಇದಿದೆ, ಥ್ರೆಡ್ ಹೋಗಿದೆ ಅಂತ ಹೇಳ್ತೀನಿ. ಸೊ ಅವ್ರು ಏನ್ ಮಾಡಿದಾರೋ ಗೊತ್ತಿಲ್ಲ. ನಮ್ ಬಡಿ ಬೈ ಮುಂದೆ ಲೀಡ್ ಮಾಡ್ತಾವ್ರೆ, ನಾವು ಹೊಡಿತಾ ಇದೀವಿ. ಡೈಲಿ ಓಡಾಡ್ತಾನೆ ಇರ್ತಾರೆ ಇಲ್ಲಿ. ಹೆವಿ ಐಡಿಯಾ ಇರುತ್ತೆ. ನಾವ್ ಯಾವತ್ತ ಒಂದಿನ ಬರ್ತೀವಿ. ಏನ್ ಮಜಾ ಇದೆ ಅಂದ್ರೆ ನಿಜ. ನೀವು ಕಾರು, ಆಟೋ, ಲಾರಿ, ಟ್ರೈನು, ಏರೋಪ್ಲೈನು ಏದ್ರಲ್ಲಾರ ಬರ್ರಿ. ಆದ್ರೆ ಈ ಬೈಕಲ್ಲಿ ಹೋಗೋದಿದೆಯಲ್ಲ, ಬೈಕಲ್ಲಿ ಮಜಾ ಮಾಡ್ಕೊಂಡು ಹೋಗೋದಿದೆಯಲ್ಲ, ಈ ಫೀಲ್ ಮಾತ್ರ ನಿಜ ಅಲ್ಟಿಮೇಟ್ ಗುರು. ಯಾವ ಲೆವೆಲಿಗೆ ಮಜಾ ಮಾಡ್ಬೋದು ಅಂದ್ರೆ ಒಂದೊಂದು ಮೊಮೆಂಟ್ ನು ಕೂಡ ಫೀಲ್ ಮಾಡ್ಬೋದು. ಓಕೆನಾ? ಮಳೆ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮಳೆನೇ ಇಲ್ಲ ಗುರು. ಮಳೆ ಟೈಮಲ್ಲಿ ಬರ್ಬೇಕಿತ್ತು. ಜುಲೈ ಎಂಡಿಂಗ್ ಅಲ್ಲಿ ಬನ್ನಿ, ತುಂಬಾನೇ ಸಕ್ಕದಾಗಿರುತ್ತೆ. ಇಲ್ಲೊಂಚೂರು ರೋಡು ಹಾಳಾಗ್ಬಿಟ್ಟೈತೆ, ನಿಧಾನಕ್ಕೆ ಹೋಗ್ಬೇಕು. ಏನೋ ಜನ ನನ್ನ ಪ್ರಕಾರ ನೋಡೋ ಮಟ್ಟಿಗೆ ಕಮ್ಮಿ ಜನ ಕಾಣಿಸ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಗುರು, ಸ್ವರ್ಗನ. ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಡೋದಲ್ಲ, ಈ ಥರ ಫೀಲ್ ಮಾಡ್ಕೊಂಡು ನೋಡ್ಕೊಂಡು ಹೋಯ್ತಾ ಇರಬೇಕು. ನೋಡಿ ಮೇಲ್ ಬರ್ತಾ ವೆದರೇ ಚೇಂಜು. ಇನ್ನ ಮೇಲೆ ಹೋದ್ರೆ ಇನ್ನೂ ಚೇಂಜು. ಫುಲ್ಲು ಮಿಷ್ಟಿ ಥರ ಇರುತ್ತೆ, ಭಾರಿಯಾಗಿರುತ್ತೆ ಮಾತ್ರ. ಕಾರ್ಗಳು ಹೆವಿ ಹೋಗ್ತಾ ಐತೆ. ಬೈಕಿಗೆ ಹೋಗೋಕ್ಕೆ ಸೈಡಲ್ಲಿ ಜಾಗ ಇದ್ರೆ ಆರಾಮಾಗಿ ಹೋಗ್ಬೋದು. ಯಾರು ಇಲ್ಲ, ಗಾಡಿ ನಾವೇ ಹೋಗ್ತಾ ಇರೋದು. ಅವ್ರಿಗೂ ಜಾಗ ಬಿಟ್ಟರೆ ನಾವು ಆರಾಮಾಗಿ ಹೋಗ್ಬೋದು, ಬಟ್ ಜಾಗ ಬಿಡಬೇಕು. ಬರ್ಲಿ. ಏನು ಲಾರಿ ಕೆಡೋಗ್ಬಿಟ್ಟೈತಾ? ಲಾರಿ ಎಂತಕ್ಕೆ ಬಂದಿರೋದು? ತೋಟಕ್ಕ. ಲಾರಿಯಿಂದಾನೇ ಹೆವಿ ಟ್ರಾಫಿಕ್ ಆಗ್ತಾ ಇರೋದು. 2 ಕಾರ್ ಆರಾಮಾಗಿ ಪಾಸ್ ಆಗುತ್ತಲ್ವಾ? ಇಲ್ಲಿ ನೋಡ್ರಿ ಗುರು, ವ್ಯೂ ನೆಗ್ಬಿಡೋಣ ಅನಿಸ್ತೈತೆ. ಹಾಂ, ಆ ಕಡೆ ಅರ್ಧ ಹೋಗ್ಬೇಕು, ಈ ಕಡೆ ಅರ್ಧ ಹೋಗ್ಬೇಕು. ಅವಾಗಲೇ ಕ್ಲಿಯರ್ ಆಗೋದು. ನಾನು ಯಾವ ಸಲ ಬಂದಾಗ್ಲೂ ಈ ಥರನೇ ಇರುತ್ತೆ. ಓ ಕ್ರೇಜಿ ಗುರು. ಒಂದೊಂದಲ್ಲಿ ಬಿಸಿಲು, ಒಂದೊಂದಲ್ಲಿ ಎಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ವ್ಯೂ ಪಾಯಿಂಟ್ ಅಲ್ವಾ, ಅದಕ್ಕೆ ಇಲ್ಲೂ ಒಂಚೂರು ಟ್ರಾಫಿಕ್ಕು. ಹೊಡ್ಕೊಳ್ರಿ ಫೋಟೋಗಳು. ನಾವೇನು ಇಲ್ಲಿ ನಿಂತ್ಕೊಳ್ಳಲ್ಲ, ಮುಂದೆ ಹೋಯ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾವ ಲೆವೆಲಿಗೆ ವೆಹಿಕಲ್ಸು ಅಂತ.
ಆದರೆ ಬೈಕ್ಗಳು ಕಮ್ಮಿ ಕಾಣಿಸ್ತಾ ಇದೆ. ಮೇಲೆ ಇಷ್ಟೊತ್ತಿಗೆ ತುಂಬ ಜನ ಇರ್ತಾರೆ ಅನ್ಸುತ್ತೆ, ನೋಡಬೇಕು ಮೇಲೆ ಹೋಗಿ. ಓ ನೀರು 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 ನೀರು, ಫಾಲ್ಸು ಫಾಲ್ಸು ಗುರು. ಲಾರಿ ಹಿಂದೆ ಹೊಡಿಬೇಡ, ಲಾರಿಗಳು ಸವಾಸ ಅಲ್ಲ, ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ವಾಪಸ್ ಬಂದ್ಬಿಟ್ರೆ ಕಷ್ಟ. ಅವನೊಂಚೂರು ಸೈಡ್ ಕೊಟ್ರೆ ಎಷ್ಟು ಗಾಡಿ ಹೋಗ್ತಾವ ಗೊತ್ತಾ. ಲಾರಿ ಅಣ್ಣ ಸೈಡ್ ಕೊಡೋಣ. ಓ ಗುರು, ಲೈಟಾಗಿ ಮಳೆ 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 ಥರ ಅನಿಸ್ತಾ ಇದೆ. ಕೆಳಗಡೆ ಏನು ಕಾಣಿಸ್ತಾ ಇಲ್ಲ. ಲೈಟಾಗಿ ಮಳೆ ಥರ ಫೀಲ್ ಆಗ್ತಾ ಇತ್ತಲ್ವಾ, ಮಳೆ ಸೊನೆ ಥರ ಫೀಲ್ ಆಗ್ತಾ ಇತ್ತು ಗುರು. ಒಂಚೂರು ಮಳೆ ಬಂದೋಗ್ಬಿಡ್ಲಿ ಚೆನ್ನಾಗಿರುತ್ತೆ. ಅವ್ರು ಹೊಡಿಯೋಕ್ಕೂ ಬಿಡಲ್ಲ ಗುರು. ಅಟ್ಲೀಸ್ಟ್ ಒಂದು 2 ವೀಲರ್ಗಾರ ಒಂಚೂರು ಸ್ಪೇಸ್ ಕೊಟ್ರೆ ನಾವಾರು ಹೋಯ್ತೀವಿ. ಯಾವ್ದು ಗುರು ಹೊಗೆ, ಯಪ್ಪ. ಓ ಜಾಗ ಸಿಕ್ತು. ಕ್ರೇಜಿ ಕ್ರೇಜಿ. ಇನ್ನ ಮೇಲೆ ಹೋದ್ರೆ ಇನ್ನ ಮಜಾ. ಅವರೆಲ್ಲ ಹೋಗ್ಬಿಟ್ರು, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಮಳೆ ಸ್ಟಾರ್ಟ್ ಆಯ್ತು ಗುರು, ನಾವು ರೈನ್ ಗೇರ್ ಹಾಕೋಬೇಕಿತ್ತು. ಇಲ್ಲೊಂದು ವ್ಯೂ ಪಾಯಿಂಟು, ಇಲ್ಲೂ ಫೋಟೋ ತಗೋಬೋದು, ಆದ್ರೆ ಹಿಂದೆ ಮುಂದೆ ಏನು ಕಾಣಿಸಲ್ಲ. ಇಲ್ಲೇ ಮತ್ತೆ ಜಾಮು. ಮಳೆ ಬಂತು ಮಳೆ ಬಂತು. ಬ್ರೋ ನಾವು ಅಲ್ಲಿ ನಿಂತಿದ್ವಲ್ಲ, ಅಲ್ಲೇ ರೈನ್ ಗೇರ್ ಹಾಕೊಂಡು ಮೇಲೆ ಬರ್ಬೇಕಿತ್ತು. ಹಾಂ ಹಾಂ, ಆರಾಮಾಗಿ ಪಾಸ್ ಆಗುತ್ತೆ ಬಾ ಬ್ರೋ. ಆ ಕಡೆ ಎಡ್ಜು ರೋಡ್ ಹೋಗೈತಲ್ಲ, ಭಯ ಆಗುತ್ತೆ ಹೊಡಿಯೋಕ್ಕೆ. ಹೋಗ್ಲಿ 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 ಹೋಗ್ಲಿ. ಸಂದಿಲ್ಲಿ ನುಗ್ಸುವಂತ ಪ್ರಯತ್ನದಲ್ಲಿ ನಾವು ಪಾಸ್ ಆಗಿದ್ದೀವಿ. ಕ್ಲಿಯರ್ ಆಗಿ ಸೀನ್ ಏನು ಅಂತ ಅಂದರೆ, ಇವರು ವೆಹಿಕಲ್ಸ್ನ ಮೇಲೆ ಬಿಡ್ತಾ ಇಲ್ಲ. ಸೊ ಅದಕ್ಕೆ ಏನಾಗಿದೆ ಅಂದರೆ, ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸಿ ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ. ನಮ್ಮ ಬಾಯ್ಸ್ ಎಲ್ಲೋದ್ರು ಗುರು. ಬ್ಯಾರಿಗೇಡ್ ಹಾಕಿದ್ರಲ್ಲ ಅಲ್ಲಿಂದನಾ? ಓಕೆ ಹಾಂ, ಒಳಗಡೆ. ಇಲ್ಲಿ ನೀವೇನು ನೋಡ್ತಾ ಇದ್ರೋ, ಈ ಸೀತಾಳಯ್ಯನಗಿರಿಯಿಂದ ಮೇಲೆ ಬೇರೆ ವೆಹಿಕಲ್ಸ್ಗೆಲ್ಲ ಇಲ್ಲ, ಜೀಪಿಗೆ ಮಾತ್ರ ಇದೆ, ಮತ್ತು 2 ವೀಲರ್ಗೆಲ್ಲ ಇದೆ. ನೋಡಿ ನಾವು ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೇಲೆ ಹೋಗೋದಾದರೆ ಬೇರೆಯವರೆಲ್ಲ ಜೀಪಲ್ಲಿ ಹೋಗಬೇಕು, ಅಂದರೆ 2 ವೀಲರ್ ಆದರೆ ಅಲೋ ಇದೆ. ಓ ಓ ಓ ಓ, ಹೆವಿ ಜಾಮು ಗುರು. ನೋಡ್ತಾ ಇರ್ಬೋದು ಯಾವ ಲೆವೆಲ್ಗೆ ಅಂದರೆ, ಬೈಕೇ ನುಗ್ಸೋಕ್ಕೆ ಜಾಗ ಇಲ್ಲ, ಆ ಲೆವೆಲ್ಗಿದೆ. ನಮ್ಮ ಬಾಯ್ಸು ಮುಂದೆ ಎಲ್ಲ ಹೋಗಿದ್ದಾರೆ, ಎಲ್ಲ ನಿಲ್ಸಿರ್ಬೋದು ನನ್ನ ಪ್ರಕಾರ. ಇಲ್ಲೇ ಅವರಪ್ಪ. ಏನು ಬೈ ಜೀಪ್ ದಾವಳಿ ಮೇಲೆ ನೆಗ್ಸ್ತಾರೆ, ಹಂಗೆ ಮೇಲೆ ನೆಗ್ಸ್ತಾರೆ ಜೀಪು. ಕ್ರೇಜ್ ಆಗಿದೆ ಗುರು, ಕ್ರೇಜಿ ಕ್ರೇಜಿ. ಮಳೆ ಇಲ್ಲ ಮಳೆ ಇಲ್ಲ ಅಂತ ಯಾರು ಬರ್ತಾನೆ ಇಲ್ಲ ಅನ್ಸುತ್ತೆ. ಈಚೆ ನೋಡಿದ್ರೆ ಬಿಸಿಲು, ಇಲ್ಲಿ ನೋಡಿದ್ರೆ ಆಹಾ ಆನಂದ ಗುರು. ಇಲ್ಲಿಂದ ನಮ್ ಗಾಡಿಗಳು ನೋಡ್ರಪ್ಪ, ಇಲ್ಲಿ ನಮ್ ಟ್ರಯಂಪ್, ಇಲ್ಲಿ ನಮ್ ಪ್ಲಾಟಿನಾ, ಇಲ್ಲಿ ನಮ್ ರಾಯಲ್ ಎನ್ಫೀಲ್ಡ್, ಇಲ್ಲೊಂದ್ NS, ನಂದೊಂದ್ NS. ಲಿಟ್ರಲಿ ರೋಡೇ ಕಾಣಿಸ್ತಾ ಇಲ್ಲ. ಅದೇ ಭೂಮಿ ಅದೇ ಬಾನು, ಕ್ರೇಜಿ ಕ್ರೇಜಿ. ಬಾ 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 ಬಾ, ರೋಡೇ ಕಾಣಿಸಲ್ಲ ಗುರು. ಸ್ವರ್ಗ ಸ್ವರ್ಗ ಗುರು. ಹಿಂದೆ ಮುಂದೆ ಏನು ಕಾಣಿಸಲ್ಲ, ನೋಡ್ತಾ ಇರ್ಬೋದು. ಲೈಟ್ ಹಾಕೊಂಡು ಆಡ್ಬೇಕಷ್ಟೇ. ನೋಡ್ರಿ ಈ ಕಡೆ ಏನೂ ಇಲ್ಲ, ಆಕಾಶದ ಮೇಲೆ ರೋಡ್ ಐತೆ. ಆ ರೋಡಲ್ಲಿ ನಾವು ಹೋಗ್ತಾ ಇದೀವಿ ಅನ್ನೋ ತರ ಐತೆ ಫೀಲ್ಸು. ನೋಡಿ ಮುಂದೆ ಎಲ್ಲಿ ರೋಡ್ ಐತೆ ಅಂತಾನೆ ಪರ್ಫೆಕ್ಟ್ ಆಗಿ ಕಾಣಿಸ್ತಾನೆ ಇಲ್ಲ. ಕ್ರೇಜಿ ಕ್ರೇಜಿ ಗುರು. ಎಲ್ಲಿ ಗುರು ಹೋಗೋದು, ರೋಡೇ ಕಾಣಿಸ್ತಾ ಇಲ್ಲ. ಈ ನನ್ನ ಮಕ್ಳೆಲ್ಲ ಬಿಟ್ಟೋಗ್ಬಿಟ್ರು ಪಾಪ ಗುರು. ಇಲ್ಲೊಂದು ಹೊಸುಕರ ಐತೆ, ಇಲ್ಲಿಂದ ತನಕ ಹೆಂಗ್ ಬಂದ್ಬಿಡ್ತು. ಬಂದ್ರ ಮನೇಲಿ ಕುತ್ಕೊಂಡು ಏನ್ರ ಮಾಡ್ತೀರಾ, ಬರ್ರೋ ರೈಡ್ಗೆ. ಈ ತರ ರೈಡ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗುರು. ಜೀವನದಲ್ಲಿ ಏನೈತೆ, ಇವತ್ತು ನೀವು ದುಡಿತಿದ್ದೀರಾ,
ನಾಳೆಗೋಸ್ಕರ ಕೂಡಿಡ್ತಾ ಇದ್ದೀರಾ, ಕೂಡಿ ಏನಾರ ಮಾಡೋ ಅಷ್ಟರಲ್ಲಿ ನೀವೇ ನೆಗದ್ ಬಿದ್ದಿರ್ತೀರಾ. ಅದೆಲ್ಲದ್ರ ಮಧ್ಯದಲ್ಲಿ ಇಂಥ ಒಂದು ಜಾಗನ, ಇಂಥ ಒಂದು ಎಕ್ಸ್ಪೀರಿಯನ್ಸ್ ನ ಜೀವನದಲ್ಲಿ ಒಂದ್ಸಲನಾದ್ರೂ ಮಾಡಿ. ಕಾರಲ್ಲಿ ಬರೋದು, TT ಅಲ್ಲಿ ಬರೋದು ಅದೆಲ್ಲ ಕಾಮನ್ ಗುರು. ಈ ತರ ಗಾಡಿಯಲ್ಲಿ ಬನ್ನಿ, ಪ್ರತಿ ಒಂದನ್ನು ಕೂಡ ನೀವು ಫೀಲ್ ಮಾಡ್ಬೋದು. ಯಾವ ಲೆವೆಲ್ಗೆ ಅಂದ್ರೆ ಈ ಲೆವೆಲ್ಗೆ ನೋಡ್ತಾ ಇರ್ಬೋದು. ಮೋಡದ ಮೇಲೆ ರೋಡಲ್ಲಿ ಹೋಗ್ತಾ ಇದೀವಿ ಅನ್ನೋ ತರ ಫೀಲು. ನಾನು ಇದನ್ನೆಲ್ಲ ಮೊದಲನೇ ಸಲ ನೋಡ್ತಾ ಇಲ್ಲ, ಪ್ರತಿ ಸಲ ನೋಡಿದಾಗ್ಲೂ ಮೊದಲನೇ ಸಲ ನೋಡಿದಷ್ಟೇ ಖುಷಿ ಆಗುತ್ತೆ, ಅಷ್ಟೇ ಒಂದು ಎಕ್ಸೈಟ್ಮೆಂಟು. ಫೈನಲಿ ಎಂಟ್ರಿ ನಾವು ಮುಳ್ಳಯ್ಯನಗಿರಿಗೆ. ಓ ಏನಿದೆ ಗುರು, ಇವರೆಲ್ಲ ಇಲ್ಲೇ ಅವರೇ. ಬ್ರೋ ನೀವು ಬಡ್ಡಿ ಬ್ಲಾಗ್ ಸರ್ ಅಲ್ವಾ? ಹಾಯ್ ಬ್ರೋ, ಬಿಗ್ ಫ್ಯಾನ್. ಏನು ಇವಾಗ ಇಲ್ಲಿ ಬಂದಿದ್ದೀರಾ? ಫ್ರೆಂಡ್ಸ್ ಜೊತೆ ಬಂದಿ. ಹೌದಾ ಬ್ರೋ, ಒಂದು ಸೆಲ್ಫಿ ಕೊಡಿ. ಅದೇ ಭೂಮಿ ಅದೇ ಬಾನು ಇನಯ ನೂತನ ಅದೇ ಗೈಸ್ ನೋಡಿ ಮುಳ್ಳಯ್ಯನಗಿರಿ ವೆದರ್ ಯಾವ ಥರ ಇದೆ ಅಂತ. ಅಲ್ಲಿಂದ ಬೈಕಲ್ಲಿ ಬರೋದು ಒಂಥರ ಮಜಾ, ಆದರೆ ಈ ಥರ ನಡ್ಕೊಂಡು ಈ ಥರ ಜಾಗ ನೋಡೋದೇ ಒಂದು ಮಜಾ. ನೋಡ್ತಾ ಇರ್ರಿ ಹೆಂಗಿದೆ ಅಂತ. ಅವಾಗ ಮಿಸ್ಟು ಕ್ಲಿಯರ್ ಆಗ್ತಾ ಇರುತ್ತೆ, ಅವಾಗಿನ ವ್ಯೂ ಸಕದೇ ಇರುತ್ತೆ. ನಡೆಯೋಕ್ಕಾಗ್ತಾ ಇಲ್ಲ, ಸುಸ್ತಾಗ್ತೈತೆ, ಆದರೂ ನಡೀತಾ ಇದ್ದೀವಿ. ಎಲ್ಲರೂ ಹೇಳ್ರಿ ಬ್ಲಾಗಿಗೆ ಒಂದ್ಸತಿ. ಸುಸ್ತಾಗಿದೆಯಾ ಗೈಸ್? ವೀಕೆಂಡ್ ಆಗಿರೋದ್ರಿಂದ ಇವತ್ತು ಸ್ಯಾಟರ್ಡೆ, ನೋಡ್ತಾ ಇರ್ಬೋದು ಕ್ರೌಡ್ ಯಾವ ಲೆವೆಲ್ಗಿದೆ ಅಂತ. ವೆಹಿಕಲ್ಸ್ ಮಾತ್ರ ಭಯಂಕರ ಇದೆ, ನೋಡ್ತಾ ಇರ್ಬೋದು ಅಲ್ಲಿ. ಬಟ್ ವೆದರ್ ಮಾತ್ರ ಸಕ್ಕದಾಗಿದೆ. ನೀವು ಅನ್ಕೊಳೋ ಥರ ಸನ್ನಿ ಇಲ್ಲ, ಬಟ್ ರೋಡಲ್ಲೆಲ್ಲ ಮಳೆ ಬರುವಾಗಿದ್ರೆ ಚೆನ್ನಾಗಿರುತ್ತೆ. ಅದೇ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಒಂದು ರೈಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನೀವು ಮಳೆನೇ ಬೇಕು ಅಂತಂದರೆ ಬೆಸ್ಟು ಜುಲೈಗೆ ಬರೋದು. ಅದೇ ಭೂಮಿ ಅದೇ ಬಾನು ಇನಯನ